ಇನ್ನು ಬೆಂಗಳೂರಿನಲ್ಲಿ ಪೊಲೀಸರು ರಾತ್ರೋರಾತ್ರಿ ಕಾರ್ಯಾಚರಣೆ ಮಾಡಿ ಈ ರೌಡಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಿದ್ದಾರೆ. ಬೆಂಗಳೂರು ಪೊಲೀಸರಿಂದ ವಿಶೇಷ ಕಾರ್ಯಾಚರಣೆ ಆಗಾಗ್ಗೆ ನಡೀತಾ ಇರುತ್ತಿದ್ದು. ರೌಡಿ ಚಟುವಟಿಕೆ, ಅಪರಾಧ ಚಟುವಟಿಕೆ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ರೌಡಿ ಮನೆಗಳಿಗೆಲ್ಲ ಹೋಗಿದ್ದಾರೆ. ಕೇಂದ್ರ ಮತ್ತು ಆಗ್ನೇಯ ವಿಭಾಗ ಪೊಲೀಸರು ಕಾರ್ಯಾಚರಣೆ ನಡೆಸಿರೋದು ಆಡುಗೋಡಿ, ವಿಲ್ಸನ್ ಗಾರ್ಡನ್, ವಿವೇಕನಗರ ಈ ಭಾಗದಲ್ಲಿ, ಅಶೋಕ್ ನಗರ ಸೇರಿದಂತೆ ಕೆಲ ಠಾಣಾ ವ್ಯಾಪ್ತಿಯಲ್ಲಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ರೌಡಿಗಳು ಆರೋಪಿಗಳ ಮನೆ, ವಾಹನಗಳ ತಪಾಸಣೆಯನ್ನು ಕೂಡ ಮಾಡಿದ್ದಾರೆ. ತಡರಾತ್ರಿವರೆಗೂ ನಡೆದಿದೆ ವಿಶೇಷ ಕಾರ್ಯಾಚರಣೆ. ಆಮೇಲೆ ಇವರು ಮನೆಯಲ್ಲಿ ಮಾರಕಾಸ್ತ್ರಗಳು ಇಟ್ಕೊಂಡಿರ್ಬೋದು, ರೌಡಿ ಶೀಟರ್ಗಳಾಗಿದ್ದು ನಾನು ಎಲ್ಲ ಬಿಟ್ಟಿದ್ದೀನಿ ಅಂತಾರೆ. ಬಟ್ ಆ ಚಟುವಟಿಕೆ ನಡೆಸ್ತಾ ಇರ್ತಾರೆ. ಹಾಗಾಗಿ ಪೊಲೀಸರು ಭಯ ಇರಬೇಕಲ್ಲ, ನಮ್ಮ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ ಪೊಲೀಸರು ಅಂತ ಅವ್ರಿಗೂ ಅನ್ನಿಸ್ಬೇಕು, ಒಂದು ಭಯ ಇರಬೇಕು. ಹಾಗಾಗಿ ಆಗಾಗ್ಗೆ ಈ ರೀತಿ ರೇಡ್ಗಳು ನಡೀತಾ ಇರುತ್ತೆ. ಬ್ಯಾಂಗ್ಳೂರು ಪೊಲೀಸ್ ಆಯುಕ್ತರ ಒಟ್ಟು ಮಾರ್ಗದರ್ಶನದಲ್ಲಿ ಅವರ ನಿರ್ದೇಶನದಂತೆ ಬೆಂಗಳೂರು ಕೇಂದ್ರ ವಿಭಾಗದ ಕೆಲವು ಇಂಪಾರ್ಟೆಂಟ್ ಪೊಲೀಸ್ ಠಾಣೆಗಳ ವ್ಯಾಪ್ತಿನಲ್ಲಿ ಆ ಪೊಲೀಸ್ ಠಾಣೆಗಳ ವ್ಯಾಪ್ತಿಗೆ ಹೊಂದ್ಕೊಂಡು ಪಕ್ಕದ ಪೊಲೀಸ್ ಠಾಣೆ ಬೇರೆ ಡಿವಿಷನ್ನಿಂದ ಇರ್ತಕ್ಕಂಥದ್ದು, ಅದನ್ನೆಲ್ಲ ಜಂಟಿಯಾಗಿ ಒಂದು ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಮಾಡ್ತಾಯಿದ್ದೀವಿ. ಸೊ ಇದರಲ್ಲಿ ಬೆಂಗಳೂರು ಸೆಂಟ್ರಲ್ ವಿಭಾಗದ ಅಶೋಕ್ ನಗರ್, ವಿವೇಕ್ ನಗರ್, ವಿಲ್ಸನ್ ಗಾರ್ಡನ್, SR ನಗರ, SJ ಪಾರ್ಕು ಪೊಲೀಸ್ ಠಾಣೆ ಜೊತೆಗೆ ಅದರ ಬಾರ್ಡ್ರ್ನಲ್ಲಿರ್ತಕ್ಕಂಥ ಸಿದ್ದಾಪುರ, ಆಡ್ಗೋಡಿ, ಕೋರಮಂಗಲ ಇವೆಲ್ಲ ಸೌತ್ ಈಸ್ಟು ಮತ್ತು ಸೆಂಟ್ರಲ್ 3 ಡಿವಿಷನ್ ಅಧಿಕಾರಿ ಸಿಬ್ಬಂದಿಗಳು ಒಟ್ಟುಗೂಡಿಸಿ ನೈಟ್ ಸ್ಪೆಷಲ್ ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸ್ ಅಂತ ಕರೆಯಲಾಗಿದೆ. ಇದರಲ್ಲಿ ಒಟ್ಟಾರೆ 15 ಜನ ಇನ್ಸ್ಪೆಕ್ಟರ್ಸು, ಒಂದು 28 ಜನ PSIs, ಆಮೇಲೆ ಸುಮಾರು 400ಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಭಾಗವಹಿಸಿದ್ದಾರೆ.